ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಕಷ್ಟದ ಕುಲುಮೆ. ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಷ್ಟದ ಕುಲುಮೆ ಮನುಷ್ಯನ ಬದುಕಿನಲ್ಲಿ ಚಿಂತೆಯ ಕುಲುಮೆಯಲ್ಲಿ ಕಾಯಿಸುವ ಎಂತೆಂಥ ಕಷ್ಟ ಸಂಕಟಗಳು, ನೋವು ತಾಪಗಳು, ಅಸಹಾಯಕ ಸ್ಥಿತಿಗಳು ಒದಗಿ ಬರಬಹುದು ಎಂಬುದನ್ನು ವರ್ಣನೆ ಮಾಡಿ ಮುಗಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಅಂತಹ ಕೆಲವು ನೈಜ ಘಟನೆಗಳು ಇಲ್ಲಿವೆ. ಬಾಳಿನ ಗೋಳನ್ನು ತಾಳಲಾರದೆ ಒಬ್ಬಾಕೆ ತೋಡಿಕೊಂಡಳು. ನಾನೊಬ್ಬ ತಬ್ಬಲಿ. ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡು ಅಣ್ಣ ಅತ್ತಿಗೆಯವರ ಅನಾಧರಣೆಯಲ್ಲೇ ಬೆಳೆದೆ. ನನ್ನ ದುರದೃಷ್ಟದಿಂದ ಒಬ್ಬ ಕುಡುಕನೂ ವಿಷಯ ಲಂಪಟನೂ ಆದ ಕ್ರೂರಿಯನ್ನು ಮದುವೆಯಾದೆ. ಈಗ ಮಕ್ಕಳು ಇಬ್ಬರಿದ್ದಾರೆ. ಮೊದಲನೇ ಮಗುವಿಗೆ 9 ವರ್ಷ, ಎರಡನೇದಕ್ಕೆ 4 ವರ್ಷ. ಜೀವನದಲ್ಲಿ ಪಡಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿ ಸಾಕಾಗಿದೆ. ಇತ್ತ ಗಂಡನ ಪ್ರೀತಿಯೂ ಇಲ್ಲ, ಅತ್ತ ಬಂಧು ಬಳಗದವರಿಂದ ದೂರವಿದ್ದೇನೆ. ಎಷ್ಟೆಂದರೆ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಹೇಳಿಕೊಳ್ಳಲಾದರೂ ಒಬ್ಬ ಗೆಳತಿಯಾಗಲಿ ಆತ್ಮೀಯರಾಗಲಿ ಇಲ್ಲ. ಆದರೂ ಇಷ್ಟು ವರ್ಷಗಳು ದೇವರ ಮೇಲೆ ನಂಬಿಕೆಯಿಂದ ಕಾಲ ತಳ್ಳಿದೆವು. ಇದೀಗ ಅದು ಸಾಧ್ಯವಾಗುತ್ತಿಲ್ಲ. ಅವರ ಬಾಯಿಯಿಂದ ನೀನು ಸತ್ತರೂ ಚಿಂತೆ ಇಲ್ಲ ಎನ್ನುವ ಅರ್ಥದ ಮಾತುಗಳು ಈಗೀಗ ಹೆಚ್ಚಾಗಿ ಬರುತ್ತಿವೆ. ಮೊದಲು ಇಷ್ಟೊಂದು ಕಠಿಣ ಹೃದಯಗಳು ಅವರಾಗಿರಲಿಲ್ಲ. ಈಗ ಅವರು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯಿಂದ ಘೋರ ನರಕದಲ್ಲಿ ತಳ್ಳಿದ್ದಾರೆ. ಅವರಿಗೆ ಹೆಣ್ಣುಗಳ ಖಯಾಲಿ ಹೆಚ್ಚಿದೆ. ಅವರನ್ನು ಮೊದಲಿನಿಂದಲೂ ನೋಡಿರುವ ನಾನು ಈಗ ಹತಾಶಳಾಗಿದ್ದೇನೆ. ಬದುಕುವ ಆಸೆ ನನಗಿಲ್ಲವಾಗಿದೆ. ಮಕ್ಕಳ ಮೋಹವೂ ನನ್ನನ್ನು ತಡೆಯುತ್ತಿಲ್ಲ. ಆದರೂ ಮುಂದೆ ಆ ಮಕ್ಕಳ ಅವಸ್ಥೆ ಏನು ಎಂದು ಒಮ್ಮೊಮ್ಮೆ ಕಂಗಾಲಾಗುತ್ತಿದ್ದೇನೆ. ಈ ಎಲ್ಲ ದ್ವಂದ್ವಗಳಿಂದ ನಾನು ಪಾರಾಗಲು ಈ ಹತಭಾಗಿನಿಗೆ ದಾರಿ ಇದೆಯೇ? ಹೆದರಬೇಡ, ಭಗವಂತನಿಗೆ ನಿನ್ನ ಕಷ್ಟ ತಿಳಿಯದೇ ಇಲ್ಲ. ಕಬ್ಬಿಣ ಕಾದ ನಂತರ ಅದನ್ನು ಚೆನ್ನಾಗಿ ಬೇಕಾದ ರೀತಿಯಲ್ಲಿ ಬಗ್ಗಿಸಬಹುದು. ದೇವರಲ್ಲಿ ಎಂದು ಶ್ರದ್ಧೆಯನ್ನು ಕಳೆದುಕೊಳ್ಳಬೇಡ. ಆದರಣೀಯರೆಂದು ಮೇಲೆ ತೋರಿಕೊಂಡು ನಿಜವಾಗಿ ಅನಾದರವನ್ನು ತೋರುವ ಸ್ವಾರ್ಥಿ ದುರಾಸೆಯ ಈ ಜಗತ್ತು ದುಃಖಮಯ ಎಂಬುದು ನಿನಗೀಗ ಅರಿವಾಗಿರಬಹುದು. ನಿನ್ನ ಪ್ರಾರ್ಥನೆಯನ್ನು ಭಗವಂತ ಕೇಳುವುದಿಲ್ಲವೆಂದು ಎಂದು ತಿಳಿಯಬೇಡ. 2 ಬಾರಿ ಈಗ ಮಾಡುತ್ತಿರುವ ಪ್ರಾರ್ಥನೆಯನ್ನು ಇನ್ನೂ ಹೃತ್ಪೂರ್ವಕವಾಗಿ ಕಂಬನಿ ದುಂಬಿ ಮುಂದುವರೆಸುತ್ತಿರು. ತಟ್ಟನೆ ಉಪಯೋಗ ತಿಳಿಯದಿದ್ದರೂ ಖಂಡಿತ ಪ್ರಯೋಜನ ಆಗುವುದು. ಅವರಿವರು ನಿನಗೆ ಒಳಿತು ಮಾಡಲಾರರು. ದೇವರಲ್ಲದೆ ಜೀವಿಯನ್ನು ಉದ್ಧರಿಸಲು ಯಾರಿಗೂ ಸಾಧ್ಯವಿಲ್ಲ. ಹಿಂದಿನದನ್ನು ನೆನೆಸಿಕೊಳ್ಳಬೇಡ. ಆಚೆ ಮೊನ್ನೆ ನೀನು ಏನು ಊಟ ಮಾಡಿದೆ ಎಂದು ನೆನಪಿಸಿಕೊಳ್ಳುವೆಯಾ? ಹಾಗೆಯೇ ಹಿಂದೆ ಆಗಿ ಹೋದ ವಿಚಾರವನ್ನು ಮತ್ತೆ ಏಕೆ ನೆನಪು ಮಾಡಿಕೊಳ್ಳುತ್ತೀಯಾ? ಈಗ ಕಳೆದು ಹೋದ ಕ್ಷಣ ಮತ್ತೆ ಹಿಂದಿರುಗಿ ಬರದು. ಇನ್ನು ಮೇಲೆ ಎಚ್ಚೆತ್ತು ಮುನ್ನಡಿ ಇಡು. ಮಕ್ಕಳಿಗೂ ಮುಂದೆ ಸ್ತೋತ್ರ ಪಾಠ, ಪ್ರಾರ್ಥನೆ ಮಾಡುವ ವಿಧಾನವನ್ನು ಕಲಿಸು. ಈ ವಿಚಾರವನ್ನು ಬೇರೆ ಯಾರಿಗೂ ತಿಳಿಸಬೇಕಿಲ್ಲ. ನಿನ್ನ ಗಂಡನಿಗಾಗಿಯೂ ಹೃತ್ಪೂರ್ವಕ ಪ್ರಾರ್ಥಿಸು. ಒಳಿತಾಗುವುದು, ಮಂಗಳವಾಗುವುದು. 1 ತಿಂಗಳ ಕಾಲ ನಿಷ್ಠೆಯಿಂದ ಹೀಗೆ ಮಾಡು. ಮುಂಜಾನೆ ಎದ್ದು ದೇವರನ್ನು ಸ್ಮರಿಸು. ನಿತ್ಯ ಕರ್ಮ ಮುಗಿಸಿ ದೇವರ ಕೋಣೆಯನ್ನು ಪ್ರವೇಶಿಸಿ ನಮಸ್ಕರಿಸಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸು. ದುಃಖದ ಆವೇಗ ಒತ್ತರಿಸಿ ಬಂದಾಗ ನಿನಗೆ ಇಷ್ಟ ಬಂದ ರೀತಿಯಲ್ಲೇ ದೇವರಲ್ಲಿ ಮೊರೆ ಇಡು. ಸ್ವಲ್ಪ ತಾಳು, ಎಂದು ದುಡುಕಬೇಡ. ಅಮೂಲ್ಯವಾದುದು ಜೀವನ. ಮಾನವಳಾಗಿ ಹುಟ್ಟಿ ಬಂದು ಜೀವಿತದ ಗುರಿಯನ್ನು ಮರೆಯಬೇಡ. ಕಾರಣವಿಲ್ಲದೆ ಕಷ್ಟಗಳು ಬರುವುದಿಲ್ಲ ಎಂದು ಭಗವಂತ ಜೀವಿಗಳನ್ನು ಕಷ್ಟದ ಕೊಠಡಿಯಲ್ಲಿ ನೂಕಿ ತಮಾಷೆ ನೋಡುವುದಿಲ್ಲ. ಆತ ಸದಾ ನಿರ್ಲಿಪ್ತನಾಗಿ ಎಲ್ಲವನ್ನೂ ನೋಡುತ್ತಾನೆ. ಯಾವ ಜೀವಿ ಸಹಾಯಕ್ಕಾಗಿ ಹಾತೊರೆಯುವುದೋ ಆ ಜೀವಿಗೆ ಆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ರೀತಿಯಿಂದ ಸಹಾಯ ಮಾಡುತ್ತಾನೆ. ಹಾಗಾಗಿ ಭಗವಂತನಲ್ಲಿ ದೃಢವಾದ ಶ್ರದ್ಧೆ ಇಡಬೇಕು.
ಪ್ರಾರಬ್ಧವನ್ನು ರದ್ದು ಮಾಡೆಂದು ಆತನಲ್ಲೇ ಬಿಡದೆ ಪ್ರಾರ್ಥಿಸಬೇಕು. ದಟ್ಟವಾಗಿ ಕವಿದ ಮೋಡದ ವಾತಾವರಣದಂತೆ, ಸುತ್ತಲೂ ಕವಿದ ಹೊಗೆಯ ವಾತಾವರಣವಿದ್ದಂತೆ ಈ ಸಂಸಾರ. ಇಲ್ಲಿ ಎಂದೂ ನಿಜವಾದ ಸುಖ ಸಂತೋಷ ದೊರೆಯದು. ಯಾರಿಗಾದರೂ ಹೀಗೆಂದು ಬರಿದೆ ಹೇಳಿದರೆ ಅವರು ಅದನ್ನು ಥಟ್ಟನೆ ನಂಬುವುದಿಲ್ಲ. ಹಾಗಾಗಿಯೇ ಸ್ವಂತ ಅನುಭವದಿಂದ ಸಂಸಾರವೇನು ಎಂದು ತಿಳಿಯಬೇಕಾಗುವುದು. ಹೀಗೆ ಮನಸ್ಸಿಗೆ ಅದರ ಅಲ್ಪತೆ ದೃಢವಾದ ಬಳಿಕ ನಾವು ಅದರ ಆಕರ್ಷಣೆಯಿಂದ ಖಂಡಿತ ಪಾರಾಗಬಹುದು. ಕಷ್ಟವೆಂಬ ಕಗ್ಗಂಟು ಅಷ್ಟೊಂದು ಜಟಿಲವಾಗಿದೆ. ಅದನ್ನು ಬಿಡಿಸಿ ಬಿಡಿಸಿ ನಿವಾರಿಸಲು ಸಾಧ್ಯವಿಲ್ಲ. ಆದರೆ ಭಗವಂತನ ನಾಮ ಮತ್ತು ಪ್ರಾರ್ಥನೆ ಎಂಬ ದಿವ್ಯಾಗ್ನಿಯಲ್ಲಿ ಆ ಕಗ್ಗಂಟು ಕರಗುವುದು. ಇದೇ ನಿಜವಾದ ಯಶಸ್ಸಿನ ಗುಟ್ಟು. ಆದರೆ ಅದಕ್ಕೆ ಕಾಲಾವಕಾಶ ಬೇಕು. ಸಾವಧಾನದಿಂದಲೇ ಇಷ್ಟು ವರ್ಷ ಸಂಸಾರದಲ್ಲಿ ಬೆಂದೆ ನೊಂದೆ, ಈಗ ಖಂಡಿತ ಶಾಂತಿ ದೊರೆಯುತ್ತದೆ ಹೀಗೆ ಮಾಡಿದರೆ ಎಂಬ ನೂತನ ಮಾರ್ಗ ಹಿಡಿದು ನೋಡು. ಊಟದ ನಂತರ ತೇಗಿನಲ್ಲಿ ಆಗಾಗ ಉಂಡ ಆಹಾರದ ರುಚಿ ತೋರುವಂತೆ ಮುಂದೆಯೂ ಸ್ವಲ್ಪ ಕಾಲ ಹಿಂದಿನ ಕಷ್ಟಗಳ ನೆನಪ ಆಗುವುದಾದರೂ ಹೆದರಬೇಡ. ಮುಂದೆ ಖಂಡಿತ ಒಳಿತಾಗುವುದು. ಇನ್ನೊಂದು ಘಟನೆ. ವರ್ಷ 35 ರಾತ್ರಿ ಮಲಗಿಕೊಂಡಿದ್ದಾಗ ಬಿರುಗಾಳಿ ಬೀಸಿ ಮನೆಯ ಎದುರಿಗಿದ್ದ ಮರ ಮುರಿದು ಬಿತ್ತು. ಗಂಡ ಹೆಂಡತಿ ಮಕ್ಕಳು ಮಲಗಿದ್ದಾರೆ. ಬೇರೆ ಯಾರಿಗೂ ಯಾವ ತೊಂದರೆಯೂ ಆಗದೆ ಆ 35 ವರ್ಷ ದಾಟಿದ 5 ಮಕ್ಕಳ ತಾಯಿಯಾದ ಹೆಂಗಸಿನ ಕಾಲಿಗೆ ಮರದ ಗೆಲ್ಲು ಬಡಿದು ವಿದ್ಯುದಾಘಾತವಾಯಿತು. ಸೊಂಟದ ಭಾಗ, ಕಾಲುಗಳು ನಿರ್ಜೀವವಾದವು. ಔಷಧೋಪಚಾರಗಳಿಂದ ಪ್ರಯೋಜನವಾಗಲಿಲ್ಲ. ಮಲಗಿದ್ದಲ್ಲಿಂದ ಏಳುವಂತಿಲ್ಲ. ಸಂಪೂರ್ಣ ಪರಾಧೀನ ಸ್ಥಿತಿ. ಆಕೆಯೇ ಹೇಳುವಂತೆ, ಈಗ ಕತ್ತಿನಿಂದ ಕೆಳಭಾಗವನ್ನೆಲ್ಲ ನೋವು ಆಕ್ರಮಿಸಿ ಬಹಳ ಯಾತನೆಯನ್ನು ಅನುಭವಿಸುತ್ತಿದ್ದೇನೆ. ಇನ್ನೂ ನನ್ನ ಪ್ರಾರಬ್ಧ ಮುಗಿದಿಲ್ಲ. ಇತ್ತೀಚೆಗೆ ಜ್ವರವೂ ಪ್ರಾರಂಭವಾಗಿದೆ. ನಾನು ಬಹಳ ಬಳಲಿ ಹೋಗಿದ್ದೇನೆ. ದಾರಿದ್ರ್ಯದ ಬೆಂಕಿಯ ಜೊತೆಗೆ ಯಾತನೆಯ ಬೆಂಕಿ ಸೇರಿ ದಹಿಸುತ್ತಿದೆ. ಹಗಲಿರುಳು ಸಾವಿಗಾಗಿ ಬೇಡುತ್ತಿದ್ದೇನೆ. ಬದುಕುವ ಆಸೆ ಸ್ವಲ್ಪವೂ ಇಲ್ಲ. ಹಿರಿಯಕ್ಕ ವ್ರತ ನೇಮ ತೀರ್ಥಯಾತ್ರೆ ಮಾಡಿದಳು. ಇನ್ನೊಬ್ಬಳು ಹಿರಿಯರ ಸೇವೆಯನ್ನು ಮಾಡಿ ಪುಣ್ಯ ಸಂಪಾದಿಸಿಕೊಂಡಳು. ಆದರೆ ನನಗೆ ತೀರ್ಥಯಾತ್ರೆ ಹೋಗಲಿ, ತೀರ್ಥರೂಪರ ದರ್ಶನ ಭಾಗ್ಯವೇ ಇಲ್ಲ. ಕೊನೆಯದಾಗಿ ಪತಿಯ ಸೇವೆಯನ್ನಾದರೂ ಮಾಡಲು ಕಾಲುಗಳೇ ಇಲ್ಲ. ಈ ಎಲ್ಲ ಕಷ್ಟಗಳ ನಡುವೆ ನಾನೇಕೆ ಬದುಕಿ ಉಳಿಯಬೇಕು ತಿಳಿಯದು. ಜೀವನ ಇಷ್ಟೊಂದು ಘೋರ ಎಂದಾಕೆ ತಿಳಿದಿರಲಿಲ್ಲ. ಆಕೆಯ ಈ ನರಳಾಟವನ್ನು ಕಂಡ ಬಂಧುಗಳ ಮಾತಿನಂತೆ ಬಿದ್ದಲ್ಲಿಂದ ಕದಲದೆ 6 ವರ್ಷಗಳಾದವು. ಮೈಯಲ್ಲಿ 2-3 ದೊಡ್ಡ ಗಾತ್ರದ ಬೆಡ್ಸೋರ್ಗಳಾಗಿವೆ. ಮಗ್ಗಲು ಮಗಚಲು ಆಗುವುದಿಲ್ಲ. ಇಡೀ ಮೈಯಲ್ಲಿ ಅಸಹನೀಯ ನೋವು. ಅವಳ ಗಂಡನ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ನಾವೆಲ್ಲ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಿದ್ದೇವೆ. ಆದರೂ ಅದು ಏನೇನೂ ಸಾಕಾಗುತ್ತಿಲ್ಲ. ಮಕ್ಕಳಿಗೆ ಶಾಲೆಯಲ್ಲಿ ಬಹುಮಾನವಾಗಿ ದೊರೆತ ಸಣ್ಣ ಪುಟ್ಟ ಸಾಮಾನುಗಳನ್ನು ಮಾರಿ ತಿನ್ನುವ ಸ್ಥಿತಿ ಎಂದು ಹೇಳಿದರೆ ಸಮಸ್ಯೆಯ ದಾರುಣತೆ ಸ್ಪಷ್ಟವಾಗಬಹುದು. ಈ ಕಷ್ಟದಲ್ಲಿಯೂ ಅವಳ ಗಂಡ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ. ರೋಸಿ ಓಡಿ ಹೋಗಿಲ್ಲ ಎಂಬುದು ದೊಡ್ಡ ಸಂಗತಿ. ಆಗಿರುವ ದುರಂತ ದಾರುಣವೇ. ಆದರೂ ಇನ್ನೂ ಹೆಚ್ಚಿನ ದುರಂತವಾಗದಿರಲಿ ಎನ್ನುವ ಆಸೆಯಿಂದ ನಾವು ಸಾಧ್ಯವಿದ್ದಷ್ಟು ಸಹಾಯ ಮಾಡುತ್ತಿದ್ದೇವೆ. ಆದರೆ ನಮ್ಮ ಸಹಾಯ ಅವರ ಅವಶ್ಯಕತೆಯ ಮುಂದೆ ಯಾವ ಲೆಕ್ಕಕ್ಕೂ ಬರುವುದಿಲ್ಲ. ಮನುಷ್ಯ ಸಹಾಯದ ಪರಿಮಿತಿ ಎಷ್ಟು ಅಲ್ಪ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ಈ ಸಂಕಟದಿಂದ ಪಾರಾಗುವ ಬಗೆ ಹೇಗೆ? ದಾರಿ ತೋರಿದ ಹಿರಿಯರ ನುಡಿಮುತ್ತುಗಳಿವು. ಕಾಲಚಕ್ರದ ಉರುಳಾಟದಲ್ಲಿ ದುಃಖ ಸಂತಸ ಸಹಜ. ಕಷ್ಟ ಪರಂಪರೆಯೇ ಬಂದರೂ ಧೃತಿಗೆಡಬಾರದು. ಶ್ರದ್ಧೆಯಿಂದ ನಾಮಸ್ಮರಣೆ ಮಾಡು. ಹಿಂದಾದದ್ದಕ್ಕೆ ಚಿಂತಿಸಬೇಡ. ಭಗವಂತ ಯಾರನ್ನೂ ಎಂದೂ ಎಂತಹ ಸಂದರ್ಭದಲ್ಲೂ ಕೈ ಬಿಡುವುದಿಲ್ಲ ಎಂಬ ನಿತ್ಯ ಸತ್ಯವನ್ನು ಮರೆಯಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ.
ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ ಎಂಬ ದಾಸವಾಣಿ ಸತ್ಯಸ್ಯ ಸತ್ಯ. ಹೆದರುವುದೇಕೆ? ನಮ್ಮ ಎಲ್ಲ ದುಃಖ ದುಮ್ಮಾನಗಳಿಗೂ ಕಾರಣ ಉಂಟು. ಅಂತೆಯೇ ಸತ್ಕರ್ಮ ಮಾಡಿದ್ದಕ್ಕೆ ಖಂಡಿತ ಫಲ ಇದೆ. ದೇವರು ಕರ್ಮವು ನಿಯಮದಂತೆ ಕೆಲಸ ಮಾಡಲು ಪ್ರೇರಕ. ಜೀವನದಲ್ಲಿ ಬರುವ ನೋವನ್ನು ಭಗವಂತನ ಕಡೆ ಮುಂದುವರಿಯಲು ಕೊಟ್ಟ ವರವೆಂದು ಭಾವಿಸಿ ಮುಂದುವರಿ. ಬೆಂಕಿಯಲ್ಲಿ ಬೆಂದ ಬಾಳು ಹಸನಾಗುವುದು, ಪುಟ್ಟಕ್ಕಿಟ್ಟ ಚಿನ್ನದಂತಾಗುವುದು. ಉಜ್ವಲ ಭವಿಷ್ಯ ಕಾದಿದೆ. ಭಯ ಬೇಡ. ಎಲ್ಲ ದುಃಖ ಸಂಕಟಗಳಿಗೂ ಶಾಶ್ವತ ಪರಿಹಾರ ಒಂದೇ ಒಂದು, ಭಗವಂತನ ಪಾದದಲ್ಲಿ ಶರಣು ಹೊಂದುವುದು. ತಾಯಿಗೆ ಮಕ್ಕಳ ಕಷ್ಟ ಕಂಡು ದುಃಖವಾಗುವುದಿಲ್ಲವೇ? ತಾಯಿ ಕರುಣಾಮಯಿ ಅಲ್ಲವೇ? ಭಗವಂತನ ನಾಮಸ್ಮರಣೆ ಮುಂದುವರೆಸು. ಭಗವಂತನಿಗೆ ಎಲ್ಲ ವಿಚಾರ ತಿಳಿದಿದೆ. ನಿರಂತರ ಪ್ರಾರ್ಥನೆಯೊಂದೇ ದಾರಿ. ಪ್ರಾರ್ಥನೆ, ಸಚ್ಚಿಂತನೆ, ಸದ್ಗ್ರಂಥಗಳ ಅಧ್ಯಯನ, ಸತ್ಕರ್ಮಾಚರಣೆ ಮಾಡುತ್ತಾ ಹೋಗುವುದಲ್ಲದೆ ಮನುಷ್ಯನ ಶ್ರೇಯಸ್ಸಿಗೆ ಬೇರೆ ಯಾವ ದಾರಿ ಇದೆ? ಮೇಲಿನ ಸಾಂತ್ವನದ ವಾಣಿಯನ್ನು ನೀಡಿದವರು ದೀರ್ಘಕಾಲ ಅಧ್ಯಾತ್ಮದ ಪಥದಲ್ಲಿ ಮುನ್ನಡೆದವರು. ನೂರಾರು ಜನರ ಹೃದಯದಲ್ಲಿ ಉತ್ಸಾಹ ಚೈತನ್ಯ ತುಂಬಿದವರು. ನೂರಾರು ಜನರ ಪರಿಹರಿಸಲಾಗದೆಂದು ತೋರಿದ ಕಷ್ಟ ಕಂಟಕಗಳನ್ನು ಕಂಡು ಮರುಗಿ ಹೃತ್ಪೂರ್ವಕ ಪ್ರಾರ್ಥನೆಯನ್ನು ಮಾಡಿದವರು. ಪ್ರಾರ್ಥನೆಯಿಂದ ಪರಿವರ್ತನೆ ಸಾಧ್ಯ ಎಂಬ ವಿಷಯದಲ್ಲಿ ಅನುಭವದಿಂದ ವಿಶ್ವಾಸವನ್ನು ದೃಢಪಡಿಸಿಕೊಂಡವರು. ಯೋಚಿಸಿ ಮಾತನಾಡುವ ಸ್ವಭಾವ ಉಳ್ಳವರು. ಸ್ವಾರ್ಥ ಸ್ವಲಾಭ ಚಿಂತನೆ ಇಲ್ಲದವರು. ನಾಸ್ತಿಕರಿಗೆ, ವಿಚಾರವಾದಿಗಳಿಗೆ, ವೈಜ್ಞಾನಿಕ ಮನೋವೃತ್ತಿಯವರಿಗೆ ಮೇಲಿನ ಮಾತು ಪಥ್ಯವೆನಿಸದು. ಇಂಥ ಸಮಸ್ಯೆಗೆ ಈ ವಿಚಾರವಾದಿಗಳು ಏನೆಂದು ಸಾಂತ್ವನ ನೀಡಿಯಾರು? ಮೂಢನಂಬಿಕೆ, ಶೋಷಕ ಶೋಷಣೆಗಳ ಹೊದಿಕೆಯಲ್ಲಿ ಇಂಥ ಸಮಸ್ಯೆಗಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಮುಂದಿನ ವಿಷಯ, ಸಂಪತ್ತಿದೆ ಸುಖವಿಲ್ಲ. ಸುಖವು ಸಂಪತ್ತನ್ನು ಅವಲಂಬಿಸಿಲ್ಲ ಎನ್ನಲು ಇಲ್ಲಿ ಕೆಲವು ನಿದರ್ಶನಗಳಿವೆ. ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳಾಗಿ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ, ಸಮಾಜಕ್ಕಾಗಿ ದುಡಿದು ಹತ್ತಾರು ಕುಟುಂಬಗಳ ಉದ್ಧಾರಕ್ಕೆ ಕಾರಣೀಭೂತರಾದವರು ಅವರು. ಒಳ್ಳೆಯ ಕುಟುಂಬದಲ್ಲಿ ಜನಿಸಿದ ಶ್ರೀಯುತರು ದೈವ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವ ರುಜುಜೀವಿಗಳು. ಕಷ್ಟದ ದುಡಿಮೆಯಿಂದ ಅವರು ಆರ್ಥಿಕವಾಗಿ ತಮ್ಮ ಮನೆತನವನ್ನು ಶ್ರೀಮಂತಿಕೆಯ ಮಟ್ಟಕ್ಕೆ ಏರಿಸಿದ್ದರು. ಆದರೆ ಒಬ್ಬ ಸಹೋದರ, 4 ಗಂಡು 1 ಹೆಣ್ಣು ಮಕ್ಕಳಿರುವ ಅವರ ತುಂಬು ಸಂಸಾರ ನಾಟಕೀಯವೋ ಎಂಬಂತೆ ಇತ್ತೀಚೆಗೆ ಒಡೆದು ಬೇರೆ ಬೇರೆಯಾಯಿತು. ಇಂದು ಆ ಹಿರಿಯರು ಹೆಂಡತಿ ಮಕ್ಕಳಿಂದ ದೂರವಾಗಿ, ಮನೆಯಿಂದ ದೂರವಾಗಿ ಇರುವಂತಾಗಿದೆ. ಇಂದು ಅವರು ತೀವ್ರವಾದ ಮಾನಸಿಕ ಅಶಾಂತಿಯಿಂದ ಬಳಲುವಂತಾಗಿದೆ. ಅವರೊಬ್ಬರೇ ಅಲ್ಲದೆ ಅವರ ಕುಟುಂಬದ ಸದಸ್ಯರೆಲ್ಲರೂ ಎಲ್ಲ ಅನುಕೂಲವಿದ್ದು ಒಂದಿಲ್ಲೊಂದು ಮಾನಸಿಕ ಅವಸ್ಥೆಯಿಂದ ಬಳಲುತ್ತಿದ್ದಾರೆ. ಇಂದು ತಂದೆ ಮಕ್ಕಳು ನ್ಯಾಯಾಲಯದ ಕಟ್ಟೆ ಹತ್ತಿ ಹೊಡೆದಾಡುವ ಪರಿಸ್ಥಿತಿ ಬಂದಿದೆ. ಇದು ಏಕೆ ಹೀಗಾಯಿತು? ಹೀಗಾಗುತ್ತಿದೆ. ಎದೆಗುದಿಯೇ ಗತಿಯೇ ಅವರಿಗೆ. ಇಂತಹ ಪರಿಸ್ಥಿತಿಯಲ್ಲಿ ಆ ಹಿರಿಯರಿಗೆ ಮಾನಸಿಕ ಶಾಂತಿ, ಸಮಾಧಾನಗಳು ದೊರೆಯುವ ದಾರಿ ಯಾವುದು? ಸುಖ ಕೊಡದ ಅವರ ಸಂಪತ್ತಿಗೆ ಏನು ಬೆಲೆ? ತಂದೆ ಒಳ್ಳೆಯ ಅಧ್ಯಾಪಕರೆಂದು ಹೆಸರಾಂತ ಪ್ರೊಫೆಸರ್, ನ್ಯಾಯಶಾಸ್ತ್ರ ಬೋಧಿಸುತ್ತಾರೆ. 3ನೇ ತರಗತಿಯಲ್ಲಿರುವಾಗ ಅಂಗಡಿಯಿಂದ ಒಂದು ಗಾಜಿನ ಚೂರನ್ನು ಕೊಂಡು ಬಂದನಂತೆ ಹುಡುಗ. ಅಂದಿನಿಂದ ಅವನ ತಾಯಿ ಹೇಳುತ್ತಾರೆ, ಪ್ರಾರಂಭವಾಯಿತು ಗ್ರಹಚಾರ ಅಂತ. ಈ 6-7 ವರ್ಷಗಳಿಂದ ಅವನ ಬುದ್ಧಿ ನೆಟ್ಟಗಿಲ್ಲ. ಯಾರಿಗೂ ತಿಳಿಯದಂತೆ 3 ಆಲ್ಸೇಷನ್ ನಾಯಿಗಳಿರುವ ಮನೆಯಿಂದ ವಾಚು, ಟೇಪ್ ರೆಕಾರ್ಡರ್ ಹಾರಿಸಿಕೊಂಡು ಬಂದಿದ್ದಾನೆ. ಹೇಗೆ ಎಂಬುದು ಯಾರಿಗೂ ತಿಳಿಯದ ರಹಸ್ಯ. ಇನ್ನೂ ಕುಚೋದ್ಯದ ಸಂಗತಿ, ಯಾರ್ಯಾರ ಮನೆಯ ಹತ್ತಿರ ಸುತ್ತಮುತ್ತ ಮಲವಿಸರ್ಜನೆ ಮಾಡಿ ಬಂದು ಬಿಡುತ್ತಾನೆ.
ಯಾರದೋ ಮನೆಯ ಬಾಗಿಲು ತಟ್ಟುತ್ತಾನೆ. ಬಾಗಿಲು ತೆರೆದರೆ, ಸಾರಿ, ಕ್ಷಮಿಸಿ, ತಪ್ಪಾಗಿ ಈ ಮನೆಗೆ ಬಂದೆ ಎನ್ನುತ್ತಾನೆ. ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಕಂಡರೆ ಕಿಟಕಿಯ ಸರಳನ್ನು ಬಗ್ಗಿಸಿ ಮನೆಯೊಳಗೆ ಪ್ರವೇಶಿಸಿ ಸಾಮಾನುಗಳನ್ನು ಅಲ್ಲಿಂದ ಸಾಗಿಸಿ ಎಲ್ಲೋ ಬಚ್ಚಿಡುತ್ತಾನೆ. ತಂದೆ ತಾಯಿಗಳನ್ನೇ ಅಶ್ಲೀಲ ಮಾತುಗಳಲ್ಲಿ ಬೈಯುವುದರಲ್ಲಿ ನಿಸ್ಸೀಮ. ಸಾಲದ್ದಕ್ಕೆ ದಿನವೂ ಏನೇನು ಮಾಡಿದೆನೆಂಬ ಬಗ್ಗೆ ದಿನಚರಿಯನ್ನು ಬರೆದಿಡುತ್ತಾನೆ. ಇನ್ನೊಂದು ಆಶ್ಚರ್ಯವೆಂದರೆ, ತನ್ನ ಕ್ಲಾಸಿನ ಹುಡುಗಿಯೊಡನೆ ಪತ್ರ ವ್ಯವಹಾರ ಮಾಡಿ ಅವಳ ಸಖ್ಯವನ್ನು ಗಳಿಸಿದ್ದಾನಂತೆ. ಹೊಗೆ ಬತ್ತಿ ಸೇದಲು ಚೆನ್ನಾಗಿ ಕಲಿತಿದ್ದಾನೆ. ಇವನನ್ನು ಸೈಕಿಯಾಟ್ರಿಸ್ಟ್ ಹತ್ತಿರ ಕರೆದೊಯ್ಯಲಾಗಿತ್ತು. ಅವರು ಇವನ ಮಾನಸಿಕ ಸ್ಥಿತಿಯನ್ನು ನೋಡಿ ಇದು ಒಂದು ರೋಗ ಎಂದು ಹೆಸರಿಸಿ ಔಷಧವನ್ನು ಕೊಡದೆ ಪ್ರೀತಿ ಹಾಗೂ ತಾಳ್ಮೆಯಿಂದ ಅವನನ್ನು ತಿದ್ದುತ್ತಾ ಹೋಗಿ ಎಲ್ಲ ಸಕಾಲದಲ್ಲಿ ಸರಿಯಾಗುತ್ತದೆ ಎಂದು ತಮಗೆ ತಿಳಿದ ಚಿಕಿತ್ಸೆಯನ್ನು ಸೂಚಿಸಿದರು. ಒಂದೆರಡು ಬಾರಿ ಇವನ ಕಾಟ ತಡೆಯಲಾರದೆ ಮನೋರೋಗ ಚಿಕಿತ್ಸಾಲಯಕ್ಕೆ ಸೇರಿಸಲಾಯಿತು. ಅಲ್ಲಿ ರಕ್ಷಣಾಧಿಕಾರಿಗಳ ಕಣ್ಣು ತಪ್ಪಿಸಿ ಓಡಲು ಯತ್ನಿಸಿ ಸಿಕ್ಕಿಕೊಂಡ. ಇನ್ನೊಮ್ಮೆ ಚಿಕಿತ್ಸಾಲಯದಲ್ಲೇ ಇದ್ದಾಗ ಮೈಗೆ ಬೆಂಕಿ ಹಚ್ಚಿಕೊಳ್ಳುವ ವಿಫಲ ಪ್ರಯತ್ನ ನಡೆಸಿದ್ದ. ಇತ್ತೀಚೆಗೆ ತಂದೆ ತಾಯಿಗಳನ್ನು ಸಂಬೋಧಿಸಿ ಹೇಳುತ್ತಾನೆ, ಪರೀಕ್ಷೆಯ ಫಲಿತಾಂಶ ಬರಲಿ, ಮುಗಿಸಿಬಿಡುತ್ತೇನೆ ನಿಮ್ಮನ್ನು ಎಂದು. ತಜ್ಞರು ಇವನನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ಎನ್ನುತ್ತಾರೆ. ಅಜ್ಜಿ ಈ ಹುಡುಗನ ಲೀಲೆಯನ್ನು ಕಂಡು ತಾನು ಬಾಲ್ಯದಲ್ಲಿ ಕೇಳಿದ್ದ ಗಾದೆಯೊಂದನ್ನು ಆಗಾಗ ಮೆಲುಕಾಡುವುದುಂಟು. ಅಯ್ಯೋ, ಪೂರ್ವಜನ್ಮದ ಇಕ್ಕಳು, ಈ ಜನ್ಮದ ಮಕ್ಕಳು ನಾವು ಪಡೆದುಕೊಂಡು ಬಂದದ್ದು ಏನು ಮಾಡುವುದು? ಪೂಜೆ ಪ್ರಾರ್ಥನೆಗಳಿಂದ, ಹರಕೆ ದಾನಗಳಿಂದ ಒಳಿತಾಗುವುದೆಂದು ಹಲವರು ಹೇಳುತ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಥಳದ ದೇವಾಲಯದ ಸಂತರ ಮಹಾತ್ಮ ಹೇಳುತ್ತಾರೆ. ತಂದೆಗೆ ಈ ವಿಚಾರದಲ್ಲಿ ಆಸಕ್ತಿ ಇಲ್ಲ. ಅವರು ವೈಜ್ಞಾನಿಕ ಮನೋಭಾವದವರು. ತಾಯಿ ಯಾವ ದೇವರಿಗೆ ಏನು ಹರಕೆ ಸಲ್ಲಿಸಲಿ ಎಂದು ಯೋಚಿಸುತ್ತಾ ಇರುತ್ತಾರೆ. ಹುಡುಗ ಮನೆ ಮಂದಿಗೆಲ್ಲ ಸದಾ ತಲೆನೋವಾಗಿ ಕಾಡುತ್ತಲೇ ಇದ್ದಾನೆ. ಈ ಅನಿವಾರ್ಯದಿಂದ ಪಾರಾಗಲು ಸಾಧ್ಯವಿಲ್ಲವೇ? ಅನುಭವಿಸುತ್ತಲೇ ಇರಬೇಕೆ? ಪಾರು ಆಗಲು ದಾರಿ ಇಲ್ಲವೆಂದಲ್ಲ, ಮನಸ್ಸಿದ್ದರೆ ಮಾರ್ಗ ಇದ್ದೇ ಇದೆ. ಸ್ನೇಹಿತರೆ, ಈ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯನ್ನು ಎಲ್ಲ ಸಂಚಿಕೆಯನ್ನು ಕೇಳಿ. ಇದರ ಅರ್ಧ ಭಾಗ ಮಾತ್ರ ಒಂದೊಂದು ಸಂಚಿಕೆಯಲ್ಲಿರುತ್ತದೆ. ಹಾಗಾಗಿ ಎಲ್ಲ ಸಂಚಿಕೆಯನ್ನು ಕೇಳಿ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಮತ್ತೆ ಇದರ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.